ಹೆಲೋ ಫ್ರೆಂಡ್ಸ್, ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಲ್ಯಾಟ್ರಿಟ್ ಸ್ಟೋನ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಇದ್ದೀನಿ. ಲ್ಯಾಟ್ರಿಟ್ ಸ್ಟೋನು ಬ್ಲಾಕ್ ಆಗಿರ್ಬೋದು, ವಾಲ್ ಕ್ಲಾಡಿಂಗ್ ಆಗಿರ್ಬೋದು, ನಮ್ಮ ಇಂಡಿಯಾದವರು ಜಾಸ್ತಿ ಯೂಸ್ ಮಾಡ್ತಾರೆ. ಕರ್ನಾಟಕ, ಆಂಧ್ರ ಪ್ರದೇಶ್, ಅಸ್ಸಾಂ, ಕೇರಳ ಈ ಕಡೆ ಎಲ್ಲ ಈ ಲ್ಯಾಟ್ರಿಟ್ ಸ್ಟೋನ್ಸು ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಇನ್ನು ಈ ಬ್ಲಾಕು ನಮಗೆ ಹತ್ರದಲ್ಲಿ ಎಲ್ಲಿ ನಿಯರ್ ಸಿಗುತ್ತೋ ಅಲ್ಲಿ ತಗೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ನಾವು ಬೇರೆ ಕಡೆಯಿಂದ ತರಿಸ್ಕೋತೀವಿ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು ತುಂಬ ಜಾಸ್ತಿ ಬರುತ್ತೆ. ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಎಕ್ಸ್ಟ್ರಾ ಇರುತ್ತೆ. ಈ ಬ್ಲಾಕನ್ನು ಪ್ಲಾಸ್ಟರಿಂಗ್ ಮಾಡಿನೂ ಯೂಸ್ ಮಾಡ್ಬೋದು ಅಥವಾ ವಿತೌಟ್ ಪ್ಲಾಸ್ಟರಿಂಗ್ ಮಾಡಿನೂ ಯೂಸ್ ಮಾಡ್ಬೋದು. ಇದರಲ್ಲಿ ಫಿನಿಶ್ಡ್ ಬ್ಲಾಕು, ಅನ್ಫಿನಿಶ್ಡ್ ಬ್ಲಾಕ್ ಅಂತಲೂ ಬರುತ್ತೆ. ಅನ್ಫಿನಿಶ್ಡ್ ಬ್ಲಾಕಿಗೆ ಸ್ವಲ್ಪ ಕಾಸ್ಟ್ ವೈಸ್ ಕಡಿಮೆ ಇರುತ್ತೆ, ಫಿನಿಶ್ಡ್ ಬ್ಲಾಕು ಸ್ವಲ್ಪ ಜಾಸ್ತಿ ಇರುತ್ತೆ. ಅನ್ಫಿನಿಶ್ಡ್ ಬ್ಲಾಕಲ್ಲಿ ಅಂದರೆ ಅದು ಫಿನಿಶ್ ಆಗಿರಲ್ಲ, 4 ಸೈಡ್ ಎಡ್ಜಸ್ಸು ಇವಾಗ ಪಿಕ್ಚರಲ್ಲಿ ಕಾಣಿಸ್ತಿದೆಯಲ್ಲ, ಇದು ಅನ್ಫಿನಿಶ್ಡ್ ಬ್ಲಾಕು. ಇದು ಸ್ವಲ್ಪ ಅಂದರೆ ಸೈಡ್ ಎಡ್ಜಸ್ ಚಿಪೌಟ್ ಆಗಿರುತ್ತೆ, ಈ ರೀತಿ ಇರುತ್ತೆ. ಇದು ಫಿನಿಶ್ಡ್ ಬ್ಲಾಕು. ನೋಡಿ ಎಷ್ಟು ಕ್ಲಿಯರ್ ಆಗಿರುತ್ತೆ, 4 ಸೈಡು ಕೂಡ ಎಡ್ಜಸ್ ಕೂಡ ತುಂಬ ಕ್ಲಿಯರಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಕಾಸ್ಟ್ ವೈಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇನ್ನು ಈ ಬ್ಲಾಕಲ್ಲಿ ವಾಲ್ ಕ್ಲಾಡಿಂಗ್ ಕೂಡ ಬರುತ್ತೆ. ಅದು 12x6, 12x7, 6x6 ಈ ರೀತಿ ಡಿಫ್ರೆಂಟ್ ಸೈಜಲ್ಲಿ ಕೂಡ ನಿಮಗೆ ಸಿಗುತ್ತೆ. ಬಟ್ ಇದು ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ. ಅಂದರೆ ಇದರಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಹೋಲ್ಸ್ ಇರುತ್ತೆ. ಈ ಕ್ಲಾಡಿಂಗಲ್ಲಿ ಲೈಟಾಗಿ ಹೋಲ್ಸ್ ಇರುತ್ತೆ. ಸೊ ಇದು ಡಸ್ಟ್ ಎಲ್ಲ ಕೂತ್ಕೊಂಡ್ರೆ ಕ್ಲೀನಿಂಗ್ಗೆ ತುಂಬ ಕಷ್ಟ. ಆಮೇಲೆ ಇದು ವಾಟರ್ ಅಬ್ಸರ್ವ್ ಮಾಡುತ್ತೆ, ಬಟ್ ಕರ್ಗೋಗಲ್ಲ. ಬ್ಲಾಕ್ ಆಗಲಿ ಕ್ಲಾಡಿಂಗ್ ಆಗಲಿ ಕರ್ಗೋಗಲ್ಲ, ವಾಟರ್ ಅಬ್ಸರ್ವ್ ಮಾಡುತ್ತೆ. ವಾಟರ್ ಅಬ್ಸರ್ವ್ ಮಾಡಿದ್ರೆ ಇವಾಗ ಒಂದು ಕಬ್ಬಿಣದ ಮೇಲೆ ನೀರು ಬಿದ್ದಾಗ ಕಬ್ಬಿಣ ಹೇಗೆ ತುಕ್ಕಿಡಿಯುತ್ತೋ ಅದೇ ರೀತಿ ಇದು ಸ್ವಲ್ಪ ಕಲರ್ ಬಿಟ್ಕೊಳ್ಳುತ್ತೆ. ಇದು ಏನಂದರೆ ಇದರಲ್ಲಿ ಅಲ್ಯೂಮಿನಿಯಂ ಮತ್ತು ಐರನ್ ಅಂಶ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದು ಸ್ವಲ್ಪ ಕಲರ್ ಬಿಟ್ಕೊಳ್ಳುತ್ತೆ. ಆಮೇಲೆ ರೆಡ್ಡಿಶ್ ಕಲರಲ್ಲಿ ಇರುತ್ತೆ. ಇದು ಇವಾಗ ಕಾಣಿಸ್ತಿದೆಯಲ್ಲ, ಇದು ಲ್ಯಾಟ್ರಿಟ್ ಟೈಲ್ಸ್ ಅಂತ. ಇವಾಗ ಫ್ಲೋರ್ ಟೈಲ್ ಕೂಡ ಬರ್ತಿದೆ ಸೇಮ್ ಫಿನಿಷಲ್ಲಿ, ಲ್ಯಾಟ್ರಿಟ್ ಫ್ಲೋರ್ ಟೈಲು. ಅದ್ರ ಬಗ್ಗೆ ನನಗಷ್ಟು ಐಡಿಯಾ ಇಲ್ಲ, ಇನ್ನು ಮಾರ್ಕೆಟಿಗೆ ಬಂದಿದೆಯಾ ಇಲ್ವಾ ಅಂತ ನನಗಷ್ಟು ಗೊತ್ತಿಲ್ಲ. ಇನ್ನು ನಾವು ಇದಕ್ಕೆ ಪಾಲಿಷ್ ಕೂಡ ಯೂಸ್ ಮಾಡ್ಕೋಬೋದು ನಾವು. ಇವಾಗ ಈ ಮನೆ ಕಾಣಿಸ್ತಿರೋದು ಫುಲ್ಲು ಕಂಪ್ಲೀಟು ಲ್ಯಾಟ್ರಿಟ್ ಬ್ಲಾಕಿಂದ ಆಗಿರೋದು, ಅಂದರೆ ವಿತೌಟ್ ಪ್ಲಾಸ್ಟರಿಂಗ್ ಮಾಡಿದ್ದಾರೆ ಇದು ಫುಲ್ಲು. ಆಮೇಲೆ ರೂಫಿಂಗ್ ಎಲ್ಲ ಬೇರೆ ಮೆಟೀರಿಯಲ್ ಬರುತ್ತೆ. ರೂಫಿಂಗೆಲ್ಲ ಬರೀ ವಾಲ್ ಹೇಳ್ತಿದ್ದೀನಿ. ಇನ್ನು ಕ್ಲಾಡಿಂಗು ಅಂದರೆ ಟಿ ವಿ ಬ್ಯಾಕ್ ಸ್ಪೇಸ್ಗಾಗಿರ್ಬೋದು ಅಥವಾ ಕಾಂಪೌಂಡ್ ವಾಲ್ಗಾಗಿರ್ಬೋದು, ಡೈನಿಂಗ್ ಹಾಲ್ ವಾಲ್ಗಾಗಿರ್ಬೋದು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ತುಳಸಿ ಕಟ್ಟೆ ಬರುತ್ತೆ, ಆಮೇಲೆ ಪಾಟ್ಸ್ ಬರುತ್ತೆ. ತುಳಸಿ ಕಟ್ಟೆಲೂ ಡಿಫ್ರೆಂಟ್ ಸೈಜಸ್ ಬರುತ್ತೆ. ಆಮೇಲೆ ಪಾಟ್ಸಲ್ಲೂ ಅಷ್ಟೇ ಸ್ಮಾಲ್ ಸೈಜಿಂದ ಹಿಡಿದು ಬಿಗ್ ಸೈಜ್ವರೆಗೂ ಇರುತ್ತೆ. ಬಟ್ ಕಾಸ್ಟ್ ವೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಲ್ಯಾಟ್ರಿಟ್ ತುಂಬ ಲೈಫ್ ಕೊಡುತ್ತೆ, ಅದು ಮಾತ್ರ ಹೇಳ್ಬೋದು. ತುಂಬ ಲೈಫ್ ಕೊಡುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.